ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟರ್ಶಿಪ್ ಮಾಡ್ತಾ ತುಂಬ ವರ್ಷಗಳಾಯಿತು. ತುಂಬ ವರ್ಷಗಳಿಂದ ಮೆಂಟರ್ಶಿಪ್ ಮಾಡ್ತಾಯಿದ್ದೀನಿ. ತುಂಬ ವಿದ್ಯಾರ್ಥಿಗಳನ್ನ ಗೈಡ್ ಮಾಡಿದ್ದೀನಿ, ಮೆಂಟರ್ಶಿಪ್ ಮಾಡಿದ್ದೀನಿ. ಅದರಲ್ಲಿ ಕೆಲವು ಕ್ವಶನ್ಸು ಕಾಮನ್ ಆಗಿರುತ್ತೆ. ಪ್ರತಿ ವರ್ಷ ನನಗೆ ಅದು ಬರ್ತದೆ. ಹೊಸ ಹುಡುಗರು ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ಕ್ವಶನ್ಸ್ ಕಾಮನ್ ಆಗಿರುತ್ತೆ, ಒಂದಷ್ಟು ಕ್ವಶನ್ಸು. ಅದೇನಂತಂದರೆ ಅದರಲ್ಲಿ ಮೇಜರ್ ಕ್ವಶನ್ಸು. ಮತ್ತು ಈಗಲೂ ನನಗೆ ಡಿ ಎಮ್ಸ್ ಬರುತ್ತೆ, ಈಗಲೂ ನನಗೆ ಕಾಲ್ಸ್ ಬರುತ್ತೆ. ಅವಾಗ ಕೇಳೋ ಕ್ವಶನ್ಸು ಒಂದೇ. ಅವರು ಸರ್ ಯಾವ ಮ್ಯಾಗ್ಝನ್ ಓದಬೇಕು, ಯಾವ ಮ್ಯಾಗ್ಝನ್ ಓದಿದ್ರೆ ಜಾಸ್ತಿ ಕ್ವಶನ್ಸ್ ಬರುತ್ತೆ ಅಂತ ಕೇಳ್ತಾರೆ. ದಿಸ್ ಈಸ್ ದ ಮೇಜರ್ ಕ್ವಶನ್ಸು ಹುಡುಗರದು ಇರೋದು. ಯಾವ ಮ್ಯಾಗ್ಝನ್ ಓದಿದ್ರೆ ನನಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬರುತ್ತೆ. ಇದು ಒಂದು ನೀವು ಮಿತ್ ನಾನು ಹೇಳಬೇಕು ಅಂತಂದರೆ. ಯಾಕೆಂತಂದರೆ ಯಾವ ಮ್ಯಾಗ್ಝಿನ್ದಲ್ಲೂ ಕ್ವಶನ್ ಪೇಪರನ್ನು ತೆಗೆಯಲ್ಲ. ಅದು ಎಸ್ಪೆಷಲಿ UPSC KPSCಗಳು ಇದೇ ಮ್ಯಾಗ್ಝಿನಿಂದ ನಾವು ಕ್ವಶನ್ ಬರುತ್ತೆ ಅಂತ ಯಾವುದೇ ಎಕ್ಸಾಮಲ್ಲೂ ಯಾವುದೇ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ನಿಮ್ಗೆ ಹೇಳಲ್ಲ. ಅದನ್ನು ಈ ಮಾರ್ಕೆಟಲ್ಲಿ ಅಥವಾ ಏನು ಈ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಇದೇ ಮ್ಯಾಗ್ಝಿನ್ ಓದಿದ್ರೆ ಮಾರ್ಕ್ಸ್ ಬರುತ್ತೆ, ಇದೇ ಮ್ಯಾಗ್ಝಿನ್ ಓದಿದ್ರೆ ಇದು ಬರುತ್ತೆ ಅಂತ. ಬಟ್ ಒಂದಷ್ಟು ಗುಡ್ ಮ್ಯಾಗ್ಝಿನ್ಸ್ ಇದೆ, ಅದರಲ್ಲಿ ಇನ್ಫಾರ್ಮೇಷನ್ನ ಕವರ್ ಮಾಡಿದ್ದಾರೆ. ಅದನ್ನು ನಾನು ಸಜೆಸ್ಟ್ ಮಾಡಿದ್ದೀನಿ. ಆದರೆ ಅದರಿಂದ ಬರುತ್ತೆ ಅಂತಲ್ಲ, ಕ್ವಶನ್ಸ್ ಬರುತ್ತೆ ಅಂತಲ್ಲ. ಏನು ಮಾಡಬೇಕು, ಫಸ್ಟು ಪ್ರೈಮರಿ ಥಿಂಗ್ ಕರೆಂಟ್ ಅಫೇರ್ಸು ಯೂಸ್ ಇರುತ್ತೆ. ತುಂಬ ಆಸ್ಪಿರೆಂಟ್ಸು ಏನಾಗ್ತಾರೆ, ಕರೆಂಟ್ ಅಫೇರ್ಸ್ನ ಓದ್ಕೊಂಡು ಕುಂತ್ಕೊತಾರೆ. ಒಂಥರ ಬಲ್ಕ್ ಇರುತ್ತೆ, ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಪ್ರತಿದಿನ ಅಪ್ಡೇಟ್ ಆಗ್ತಾ ಇರಬೇಕಲ್ಲ, ಪ್ರತಿದಿನ ಇನ್ಫಾರ್ಮೇಷನ್ ಬರ್ತಲೇ ಇರುತ್ತೆ. ಎಲ್ಲ ಇನ್ಫಾರ್ಮೇಷನ್ ಇಂಪಾರ್ಟೆಂಟಾ? ನೋ, ಎಲ್ಲ ಇನ್ಫಾರ್ಮೇಷನ್ ಓದೋ ಅವಶ್ಯಕತೆ ಇರಲ್ಲ. ಆದರೆ ಕೆಲವು ಇನ್ಫಾರ್ಮೇಷನ್ ಮಾತ್ರ ನೀವು ಓದಲೇಬೇಕಾಗುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇತ್ತೀಚೆಗೆ ನಡೆದ ಒಂದು ಕರೆಂಟ್ ಅಫೇರ್ಸ್ ಅಂತಂದರೆ ರಾಘವ್ ಚೆಡ್ಡಾ ಅವರು ಏನು ಮಾಡಿದ್ರು, AIP ಬಿಟ್ಟು BJP ಪಾರ್ಟಿನ ಸೇರಿಕೊಂಡು ಅಲ್ಲಿ 2/3 ಮೆಜಾರಿಟಿನ 6 ಜನನ ಕರ್ಕೊಂಡು ಹೋದರು. ಆವಾಗ ಅದು ಆ್ಯಂಟಿ ಡಿಫೆಕ್ಷನ್ ಲಾ ಇಂದ ಹೊರಗಡೆ ಉಳ್ಕೊಂತು. ಆವಾಗ ಅಲ್ಲಿ ನಮಗೆ ಅರೈಸ್ ಆಗುತ್ತೆ ಕಾಂಪಿಟೇಟಿವ್ ಪಾಯಿಂಟ್ಸ್. ಏನಂತಂದರೆ ಈ ಆ್ಯಂಟಿ ಡಿಫೆಕ್ಷನ್ ಲಾ ಅಂದ್ರೇನು, ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೇನು, ಯಾಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು, ಎಷ್ಟರಲ್ಲಿ ಜಾರಿಗೆ ಬಂತು, ಎಷ್ಟನೇ ಅಮೆಂಡ್ಮೆಂಟು, ಎಷ್ಟು ಜನ ಹೋದರೆ ಅಥವಾ ಎಷ್ಟು ಪರ್ಸೆಂಟ್ ಜನ ಹೋದರೆ ಅದು ಆ್ಯಂಟಿ ಡಿಫೆಕ್ಷನ್ ಲಾ ಆಗಲ್ಲ. ಈ ರೀತಿಯ ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಅದು ಬ್ಯಾಕ್ಗ್ರೌಂಡ್. ಅಂದರೆ ನೀವು ಅದನ್ನು ಪೊಲಿಟಿಲಿ ಓದಿರ್ತೀರ, ಅದನ್ನು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಬೇಕು. ಈ ರೀತಿ ಪ್ರಚಲಿತ ಘಟನೆಗಳಲ್ಲಿರುವ ವಿಷಯಗಳನ್ನು ನಿಮ್ಮ ಏನು ಬೇಸಿಕ್ ಆಗಿರ್ಬೋದು ಅಥವಾ ಸ್ಟಾಟಿಕ್ ಪೋರ್ಷನ್ಗೆ ಲಿಂಕ್ ಮಾಡ್ತಾ ಹೋಗಬೇಕು. ಇದನ್ನೇ ನಾವೇನಾದರೆ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಇತ್ತೀನ ದಿನಗಳಲ್ಲಿ ಏನಾಗಿದೆ, ಈ ಕರೆಂಟ್ ಅಫೇರ್ಸ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಈ ಕಾಂಪಿಟೇಟಿವ್ ಮಾರ್ಕೆಟ್ ಜಾಸ್ತಿ ಆದಂಗೆ ಮ್ಯಾಗ್ಝಿನ್ಸ್ಗಳು, ಶಾರ್ಟ್ ನೋಟ್ಸ್ಗಳು ಅಥವಾ ಮ್ಯಾಗ್ಝಿನ್ಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಫಸ್ಟು ನ್ಯೂಸ್ ಪೇಪರ್ನ ಓದಿ ಅದರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ನ ಬರಿತಾಯಿದ್ರು. ಬಟ್ ಆಮೇಲೆ ಗ್ರೋದಂಗೆ ಏನು ಮಾಡ್ತಿದ್ರು, ಕೆಲವು ಇನ್ಸ್ಟಿಟ್ಯೂಟ್ಗಳು, ಕೆಲವು ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಮ್ಯಾಗ್ಝಿನ್ಸ್ಗಳು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಒಂದು ಕಡೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಆ ಮ್ಯಾಗ್ಝಿನ್ ಬೆಸ್ಟು, ಈ ಮ್ಯಾಗ್ಝಿನ್ ಬೆಸ್ಟು, ಅದು ಸೂಪರ್ ಇದೆ, ಇದರಲ್ಲಿ ಕ್ವಶನ್ಸ್ ಬರುತ್ತೆ ಅಂತ. ನಾನು ಹೇಳ್ತೀನಿ, ಯಾವುದೇ ಮ್ಯಾಗ್ಝಿನಿಂದ ಪರ್ಟಿಕ್ಯುಲರಾಗಿ ಕ್ವಶನ್ಸು ಬರಲ್ಲ. ನೀವು ಆ ಥರ ಏನಾದ್ರು ನೀವು ಅಂದ್ಕೊಂಡಿದ್ರೆ ಅದು ಸುಳ್ಳು, ತಪ್ಪು. ಗೊತ್ತಾಗ್ತಿದೆಯಾ? ಯಾವುದಾದ್ರೂ ಒಂದು ಮ್ಯಾಗ್ಝಿನ್, ತುಂಬ ವಿದ್ಯಾರ್ಥಿಗಳು 2-3 ಮ್ಯಾಗ್ಝಿನ್ಸ್ ಇರುತ್ತೆ, ಅದರಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಸರ್ ಯಾವ ಮ್ಯಾಗ್ಝಿನ್ ಓದಬೇಕು, ಯಾವ ಮ್ಯಾಗ್ಝಿನ್ ಓದಿದ್ರೆ ಬೆಟರ್ ಇರುತ್ತೆ ಅಂತ. ನಾನು ಹೇಳೋದು, ಆ ಮ್ಯಾಗ್ಝಿನ್ನು ಒಂದು ರಿಲೆವೆನ್ಸ್ ಇರಬೇಕು. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ರಿಲೆವೆನ್ಸ್ ಇರಬೇಕು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಇದರಲ್ಲಿ ಒಂದು ನಾಲೆಡ್ಜ್ ಇರಬೇಕು. ಯಾರು ಪ್ರಿಪೇರ್ ಮಾಡ್ತಾರೆ ಮ್ಯಾಗ್ಝಿನ್ನ ನಾಲೆಡ್ಜ್ ಇರಬೇಕು. ಮತ್ತು ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂತೂ ಇರಬೇಕು ಅವ್ರಿಗೆ. ಯಾಕೆಂದರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಿದೆ, ಯಾವ ರೀತಿ ಎವಲ್ಯೂಷನ್ ಆಗ್ತಿದೆ ಕ್ವಶನ್ಗಳು, ಅದನ್ನು ತಿಳ್ಕೊಂಡು ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಮಾಡೋಕ್ಕೆ ಗೊತ್ತಿರಬೇಕು ಅಂತ. ಎನಿ ಮ್ಯಾಗ್ಝಿನ್ ಕರ್ನಾಟಕದಲ್ಲಿ ಬೇಜಾನ್ಸ್ ಮ್ಯಾಗ್ಝಿನ್ಸ್ ಇದೆ, ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ ಇದೆ. ಅದರಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್, ಅಕಸ್ಮಾತ್ ನಿಮ್ಗೆ 2 ಇರುತ್ತೆ, 2 ಆಪ್ಷನಲ್ಲಿ ಸರ್ ಇದು ಬೆಸ್ಟ ಅಂತಂದರೆ ನೀವು ತೊಗೊಳ್ಳಿ. 2 ಮ್ಯಾಗ್ಝಿನ್ನು ಸ್ವಲ್ಪ ದಿನ ಓದಿ. ನಿಮಗೆ ಯಾವುದು ಲ್ಯಾಂಗ್ವೇಜು ಕಂಫರ್ಟ್ ಅನಿಸುತ್ತೆ ಅಥವಾ ನಿಮ್ಗೆ ಯಾವುದು ಇದು ಕಂಫರ್ಟ್ ಅನಿಸುತ್ತೆ, ಏನೋ ಲ್ಯಾಂಗ್ವೇಜ್ ಆಗಿರ್ಬೋದು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ನಿಮ್ಗೆ ತುಂಬ ಈಸಿ ಅನ್ನಿಸ್ತಿದೆ, ಅದು ಏನಾದರೂ ಇತ್ತು ಅಂದಾಗ ಅದನ್ನು ನೀವು ಟ್ರಯಲ್ ಮಾಡಿ. ಯಾರೋ ನಿಮ್ಮ ಫ್ರೆಂಡ್ ಹೇಳ್ದ ಅಥವಾ ಯಾರೋ ಇನ್ನೊಬ್ರು ಎಜುಕೇಟ್ ಹೇಳಿದ್ರು ಅಥವಾ ನಾನೇ ಹೇಳಿದೆ ಅಂತ ಅಂದ್ಬಿಟ್ಟು ನೀವು ಚೂಸ್ ಮಾಡ್ಕೋಬೇಡಿ. ಮ್ಯಾಗ್ಝಿನ್ 2 ತೊಗೊಂಡು ಓದಿ. ನಿಮಗೆ ಯಾವ ಇನ್ಫಾರ್ಮೇಷನ್ನು ಚೆನ್ನಾಗಿದೆ, ಯಾವುದ್ರಲ್ಲಿ ಚೆನ್ನಾಗಿದೆ, ಮತ್ತು ಯಾವುದನ್ನು ರಿವಿಷನ್ ಮಾಡ್ಬೋದು. ಆಮೇಲೆ ಯಾವ ಎಕ್ಸಾಮ್ ಗೊತ್ತಿದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಮ್ಯಾಗ್ಝಿನ್ಸು UPSC KPSCಗೆ ಡೆಡಿಕೇಟ್ ಮಾಡಿರ್ತಾರೆ, ಕೆಲವು ಮ್ಯಾಗ್ಝಿನ್ನ ಗ್ರೂಪ್ ಸಿಗೆ ಡೆಡಿಕೇಟ್ ಮಾಡಿರ್ತಾರೆ. ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅದನ್ನು ನೋಡಿಕೊಂಡು ಏನು ಮಾಡಬೇಕಾಗತ್ತೆ, ಮ್ಯಾಗ್ಝಿನ್ನ ಚೂಸ್ ಮಾಡಬೇಕಾಗತ್ತೆ. ಗೊತ್ತಾಗ್ತಿದೆ? ಹಾಗಾಗಿ ನೀವು ಮ್ಯಾಗ್ಝಿನ್ ಚೂಸ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂದರೆ ನೀವು ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀರಾ, ನಿಮ್ಗೆ ಅದರಲ್ಲಿ ಬರೆದಿರೋ ಲ್ಯಾಂಗ್ವೇಜು ತುಂಬ ಚೆನ್ನಾಗಿದೆ ಅನ್ನಿಸ್ತಿದ್ರೆ ಮತ್ತು ಅದರಿಂದ
ನಿಮಗೆ ರಿವಿಷನ್ ಮಾಡೋಕ್ಕೆ ತುಂಬ ಈಸಿ ಆಗಬೇಕು. ಈ ಕೆಲವು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಇದು ಮಾಡಿ. ಮತ್ತು ತುಂಬ ದಪ್ಪ ಇದೆ ಅಂತಲೂ ಚೂಸ್ ಮಾಡೋಕ್ಕೋಗ್ಬಿಡಿ, ತುಂಬ ಶಾರ್ಟ್ ಇದೆ ಅಂತಲೂ ಚೂಸ್ ಮಾಡೋಕ್ಕೋಗ್ಬಿಡಿ. ರಿಲೆವೆನ್ಸ್ ಇರಬೇಕು, ಎಕ್ಸಾಮ್ ರಿಲೆವೆನ್ಸ್ ಇರಬೇಕು. ಈ ರೀತಿ ನೀವೇನಾದರೂ ಮ್ಯಾಗ್ಝಿನ್ ಚೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ನಿಮಗೆ ಯಾವ ಮ್ಯಾಗ್ಝಿನ್ನು ಬೆಸ್ಟ್ ಇದೆ ಅಥವಾ ನೀವು ಓದ್ತಿರೋ ಮ್ಯಾಗ್ಝಿನ್ನ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಬೇಸಿಕ್ ಫೌಂಡೇಶನ್ ಅಂತಂದರೆ ಈ ಕರೆಂಟ್ ಅಫೇರ್ಸ್ಗೆ ನ್ಯೂಸ್ ಪೇಪರ್ ರೀಡಿಂಗ್. ಐ ಸಜೆಸ್ಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ, ಒನ್ ಕನ್ನಡ, ಒನ್ ಇಂಗ್ಲೀಷ್, ಫಾರ್ ದ ಯುವರ್ ಬೆಟರ್ಮೆಂಟ್. ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿರ್ಬೋದು, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕಿರ್ಬೋದು, ನಿಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಿರ್ಬೋದು. ಈಗ ಏನಾಗುತ್ತೆ, ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ರಾಘವ್ ಚಡ್ಡಾ ಹೋಗಿದ್ದು AAPಯಿಂದ BJPಗೆ ಹೋದ್ರಲ್ಲ, ಅದರಲ್ಲಿ ಮತ್ತೆ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಆಂಟಿ ಡಿಫೆಕ್ಷನ್ ಲಾ ಸರಿನಾ ತಪ್ಪು, ಅದು ಏನೇನು ಪ್ರಾಬ್ಲಮ್ಸು, ಪ್ರೋನ್ಸು, ಕಾನ್ಸ್, ಈ ಥರದ್ದೆಲ್ಲ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಪೇಪರಲ್ಲಿ. ಆ ಡಿಸ್ಕಷನ್ಸು ಓದಬೇಕು. ಆ ಡಿಸ್ಕಷನ್ಸು ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮ್ಮ ಆನ್ಸರ್ ರೈಟಿಂಗು, ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಮ್ಯಾಗ್ಝಿನ್ಸ ಚೂಸ್ ಮಾಡಬೇಕು. ಅದರಲ್ಲಿ ಜೊತೆಗೆ ನ್ಯೂಸ್ ಪೇಪರ್ ರೀಡಿಂಗ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಫೌಂಡೇಶನ್ ನ್ಯೂಸ್ ಪೇಪರ್ ಓದಿ ನೀವು ಯಾವುದಾದ್ರು ಮ್ಯಾಗ್ಝಿನ್ ಮಾಡ್ಕೊಳ್ಳಿ, ಅಥವಾ ನೀವೇ ಸ್ವಂತ ನೋಟ್ಸ್ ಮಾಡಿಕೊಂಡ್ರೂ ಬೆಟರ್. ಅದು ಡಿಜಿಟಲ್ ಆಗಿರ್ಬೋದು ಅಥವಾ ನಿಮ್ಮದೇ ಹ್ಯಾಂಡ್ ರೈಟಿಂಗಲ್ಲಿ ಬರೆದಂಥ ನೋಟ್ಸ್ ಆಗಿರ್ಬೋದು. ಡಿಜಿಟಲ್ ಫಾರ್ಮೆಟಲ್ಲಿ ಇರಬೇಕು ಅಂತ ಏನಿಲ್ಲ, ಅಥವಾ ರಿಟರ್ನ್ ಫಾರ್ಮೆಟಲ್ಲಿ ಇರಬೇಕು ಅಂತ ನಿಮಗೆ ಯಾವ್ದು ಕಂಫರ್ಟಬಲ್. ಅದರಲ್ಲೂ ತುಂಬ ಹುಡುಗರು ಕನ್ಫ್ಯೂಷನ್ ಆಗ್ತಾರೆ ಯಾವ ಥರ ನೋಟ್ಸ್ ಮಾಡ್ಕೋಬೇಕು ಅಂತ. ನಾನು ಹೇಳ್ತೀನಿ, ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಲೈಕ್ ಸಬ್ಜೆಕ್ಟ್ ವೈಸ್ ಅಂತಂದರೆ ಯಾವ ಥರ ಅಂದರೆ, ಈಗ ಹಿಸ್ಟ್ರಿ ಒಂದು ಕಡೆ, ಪೊಲಿಟಿ ಒಂದು ಕಡೆ, ಜಿಯೋಗ್ರಫಿ ಒಂದು ಕಡೆ, ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದು ಕಡೆ. ಈ ರೀತಿ ನೀವೇನಾದರೂ ಸೆಗ್ರಿಗೇಟ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಪರೀಕ್ಷೆಗಳಿಗೆ, ಮುಂದಿನ ಬರೋ ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸು ತುಂಬ ಈಸಿ ಅನಿಸುತ್ತೆ. ನೀವು ಯಾವ ಮ್ಯಾಗ್ಝಿನ್ ಓದ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್.